ನಮಸ್ಕಾರ ಸ್ನೇಹಿತರೆ. ಮೋದಿಜಿಯವರ ಎಲೆಕ್ಷನ್ ಅಫಿಡವಿಟ್ ಪ್ರಕಾರ ಅವ್ರದ್ದು ಕ್ವಾಲಿಫಿಕೇಶನ್ ಡೆಲ್ಲಿ ಯೂನಿವರ್ಸಿಟಿಯಿಂದ BA, ಗುಜರಾತ್ ಯೂನಿವರ್ಸಿಟಿಯಿಂದ MA ಇನ್ ಪೊಲಿಟಿಕಲ್ ಸೈನ್ಸು. 2015-16ರಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಇನ್ನೊಬ್ರು RTI ಆಕ್ಟಿವಿಸ್ಟು ಮೋದಿಜಿ ದೇಶಕ್ಕೆಲ್ಲ ಮಂಗ ಮಾಡ್ತಾ ಇದ್ದಾರೆ, ಮೋದಿಜಿ ಅನ್ಎಜುಕೇಟೆಡ್ ಅಂತ ಹೇಳಿ RTI ಮುಖಾಂತರ CICನ ಕೇಳ್ಕೊಂತಾರೆ. ಮೋದಿಜಿ ಡಿಗ್ರಿದು ಒರಿಜಿನಲ್ ರೆಕಾರ್ಡ್ಸ್ ಮತ್ತೆ ಡೀಟೇಲ್ಸ್ ಬೇಕು ಅಂತ. CIC ಇಮಿಡಿಯೇಟ್ಲಿ ಇನ್ಸ್ಟ್ರಕ್ಟ್ ಮಾಡುತ್ತೆ ಡೆಲ್ಲಿ ಯೂನಿವರ್ಸಿಟಿ ಮತ್ತು ಗುಜರಾತ್ ಯೂನಿವರ್ಸಿಟಿಗೆ ಮೋದಿಜಿ ಅವ್ರದ್ದು ಏನು ಡೀಟೇಲ್ಸ್ ಇದೆ ಡಿಗ್ರಿದು ಕೊಡಬೇಕು ಇವರಿಗೆ ಅಂತ ಹೇಳಿ. ಇಮಿಡಿಯೇಟ್ಲಿ ಡೆಲ್ಲಿ ಯೂನಿವರ್ಸಿಟಿ ಮತ್ತು ಗುಜರಾತ್ ಯೂನಿವರ್ಸಿಟಿ ಅವರವರ ಹೈಕೋರ್ಟ್ಗೆ ಹೋಗ್ತಾರೆ, ಇದು ಹೆಂಗೆ ಕೊಡೋಕ್ಕಾಗುತ್ತೆ, ಕೊಡೋದಕ್ಕಾಗೋದಿಲ್ಲ ಅಂತ. ಈಗ 2023ರಲ್ಲಿ ಗುಜರಾತ್ ಹೈಕೋರ್ಟ್ ಹೇಳುತ್ತೆ ಅದು ಹೆಂಗೆ ಕೊಡೋದಕ್ಕಾಗುತ್ತೆ, ಅದು ಪ್ರೈವಸಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಏನು CIC ಆರ್ಡರ್ ಮಾಡಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈಗ ಆಗಸ್ಟ್ 2025ಕ್ಕೆ ಡೆಲ್ಲಿ ಹೈಕೋರ್ಟ್ ಕೂಡ ಅದೇ ಡಿಗ್ರಿ ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತೆ ಮೋದಿಜಿ ಅವ್ರದ್ದು ಅಂತ ಹೇಳಿ CIC ಆರ್ಡರ್ನ ಮತ್ತೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈಗ ಮೋದಿಜಿ ಅವರು ಡಿಗ್ರಿ ನೋಡೋ ಭಾಗ್ಯ ಯಾರಿಗೂ ಸಿಕ್ಕೇ ಇಲ್ಲ. ಅಲ್ಲ, ನಾನು ಅನ್ಕೊಳ್ಳೋದು, ನಾನು 2ನೇ ಕ್ಲಾಸ್ ಇದ್ದಾಗ ಒಂದು ಕಪ್ಪೆ ರೇಸಲ್ಲಿ 3ನೇ ಸ್ಥಾನದಲ್ಲಿ ಬಂದಿದ್ದೆ. ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ಫ್ರೇಮ್ ಹಾಕಿಸಿ ಹಾಲಲ್ಲಿ ಹಾಕಿದ್ರು ವರ್ಷಾನುಗಟ್ಲೆ. ಹಿಂಗಿರಬೇಕಾದ್ರೆ ಮೋದಿಜಿ ಅಂತ ಮಹಾಮಾನವ ಪ್ರಧಾನಮಂತ್ರಿ ಓದಿರೋದು ಕಾಲೇಜ್ ಅಂತ ಅಂದಮೇಲೆ ಅವ್ರ ಕಾಲೇಜವರು 30-40 ಸೈಜಲ್ಲಿ ಇವ್ರು ಡಿಗ್ರಿ ಸರ್ಟಿಫಿಕೇಟ್ನ ರೋಡ್ ಮುಂದೆಗಡೆ ಹಾಕಬೇಕು ಹೈವೇಲಿ. ಅದು ಏನಕ್ಕೆ ಇಷ್ಟೊಂದು ಹೆದರ್ಕೊತಾ ಇದ್ದಾರೆ ಯೂನಿವರ್ಸಿಟಿಯವರು ಅಂತ ಗೊತ್ತಾಗ್ತಾ ಇಲ್ಲ. ಅಂದಾಗಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಬಂದು ಹೇಳೋದು ಬೇಡ. ನೋಡಿ, ಇದು ನಂದು ಡಿಪ್ಲೊಮಾ ಸರ್ಟಿಫಿಕೇಟು, ಇದು ನಂದು ಇಂಜಿನಿಯರಿಂಗ್ ಸರ್ಟಿಫಿಕೇಟು, ಇದಕ್ಕೆ ನೀವು RTIನ ಹಾಕಬೇಕಾಗಿಲ್ಲ. DM ಅಲ್ಲಿ ಬಂದು ಹಾಯ್ ಅಂದರೆ ನಾನೇ ಕಳಿಸ್ಬಿಡ್ತೀನಿ. ನನಗಿದ್ರ ಒಂಥರ ಸಂತೋಷ.